Hi, all my dearest students. Welcome back to Ranarashi YouTube channel. ವಿದ್ಯಾರ್ಥಿಗಳೇ, ಇದು ಈಸಿ ಇಂಗ್ಲಿಷ್ ಗ್ರಾಮರ್ ಸಿರೀಸ್ನಲ್ಲಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ಕುರಿತಾದಂಥ 4ನೇ ಭಾಗದ 3ನೇ ವಿಡಿಯೋ ಆಗಿದೆ. ಸ್ಟೂಡೆಂಟ್ಸ್, ನೀವು ಇಷ್ಟನ್ನು ನೆನಪಿನಲ್ಲಿಟ್ಕೊಳ್ಳಿ. ಕೇವಲ 2 ಸೂತ್ರಗಳು ಮತ್ತು 7 ಬದಲಾವಣೆಗಳನ್ನು 2 ಫಾರ್ಮುಲೆ ಆ್ಯಂಡ್ 7 ಚೇಂಜಸ್ ಇವುಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡ್ರೆ ಸಾಕು. ರಿಪೋರ್ಟೆಡ್ ಸ್ಪೀಚ್ ಅತ್ಯಂತ ಸುಲಭವಾದಂಥ ಒಂದು ಆ್ಯಕ್ಟಿವಿಟಿ ಎಂಬುದು ನಿಮಗೆ ಗೊತ್ತಾಗುತ್ತೆ. ಆ 2 ಫಾರ್ಮುಲಾಗಳು ನಿಮಗೀಗಾಗಲೇ ತಿಳಿದಿವೆ. ಅದರಲ್ಲಿ ಮೊದಲನೇ ಫಾರ್ಮುಲಾ SRLC ಪ್ಲಸ್ SVO ಫುಲ್ ಸ್ಟಾಪ್ ಎಂಬುದು ಮತ್ತು ಎರಡನೇ ಫಾರ್ಮುಲಾ SRLC ಪ್ಲಸ್ V1O ಫುಲ್ ಸ್ಟಾಪ್ ಎಂಬುದು. ಈಗಾಗಲೇ ನೀವು ಈ 2 ಸೂತ್ರಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ ಅಲ್ಲದೆ ರಿಪೋರ್ಟೆಡ್ ಸ್ಪೀಚಲ್ಲಿ ಆಗುವಂತಹ ಸಮಗ್ರ ಬದಲಾವಣೆಗಳನ್ನು ಕೂಡ RCPP-TV-AK ಎಂಬ ಅಬ್ರಿವೇಷನ್ನಲ್ಲಿ ಅರ್ಥ ಮಾಡಿಕೊಂಡಿದ್ದೀರಿ. ಒಂದು ವೇಳೆ ನಿಮಗೆ ಇವು ತಿಳಿದಿಲ್ಲವಾದರೆ ಈ ಹಿಂದಿನ ಕ್ಲಾಸ್ಗಳ ವಿಡಿಯೋಗಳನ್ನು ವೀಕ್ಷಿಸಿ. ಅದಕ್ಕಾಗಿ ಆ ವಿಡಿಯೋಗಳ ಲಿಂಕ್ಗಳನ್ನು ಈ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ. ಆ ಲಿಂಕ್ಗಳ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಆ ಕ್ಲಾಸ್ಗಳನ್ನು ವೀಕ್ಷಿಸಿ ಇವುಗಳನ್ನು ಅರ್ಥ ಮಾಡಿಕೊಳ್ಳಿ. ಈ RCPP-TV-AK ಎಂಬ ಅಬ್ರಿವೇಷನ್ನಲ್ಲಿ R ಸ್ಟ್ಯಾಂಡ್ಸ್ ಫಾರ್ ರಿಪೋರ್ಟಿಂಗ್ ವರ್ಬ್, C ಸ್ಟ್ಯಾಂಡ್ಸ್ ಫಾರ್ ಕನೆಕ್ಟರ್, P ಸ್ಟ್ಯಾಂಡ್ಸ್ ಫಾರ್ ಪಂಕ್ಚುಯೇಷನ್ ಮಾರ್ಕ್ಸ್, another P stands for pronouns, T stands for tense and verbs, and A stands for adverbs. Finally, K stands for kind of sentence. ರಿಪೋರ್ಟಿಂಗ್ ವರ್ಬ್ ಮತ್ತು ಕನೆಕ್ಟರ್ಗಳು ಅಲ್ಲದೆ ಪಂಕ್ಚುಯೇಷನ್ ಮಾರ್ಕ್ಸ್ ಮತ್ತು ಪ್ರೊನೌನ್ಗಳ ಬಗ್ಗೆ ಈ ಹಿಂದಿನ ತರಗತಿಗಳಲ್ಲಿ ನಾವು ಅಭ್ಯಾಸ ಮಾಡಿದ್ದೇವೆ. ರಿಪೋರ್ಟಿಂಗ್ ವರ್ಬ್ ಮತ್ತು ಕನೆಕ್ಟರ್ಗಳು ಕೈಂಡ್ ಆಫ್ ಸೆಂಟೆನ್ಸ್ ಅಂದರೆ ವಾಕ್ಯ ಪ್ರಕಾರಗಳಿಗೆ ಅನುಗುಣವಾಗಿ ಬದಲಾಗುತ್ತವೆ. ಹೇಗೆಂದರೆ ಅಸರ್ಟಿವ್ ಸೆಂಟೆನ್ಸ್ ಇರುವಾಗ ಸ್ಪೀಕರ್ ಸೆಡ್ ದಟ್ ಎಂದು, ಲಿಸನರ್ ಇದ್ದರೆ ಸ್ಪೀಕರ್ ಟೋಲ್ಡ್ ಲಿಸನರ್ ದ್ಯಾಟ್ ಎಂದು, ಅಥವಾ ಸ್ಪೀಕರ್ ರಿಪ್ಲೈಡ್ ಲಿಸನರ್ ದ್ಯಾಟ್ ಎಂದು, ಸ್ಪೀಕರ್ ಆನ್ಸರ್ಡ್ ಲಿಸನರ್ ದ್ಯಾಟ್ ಎಂದು, ಸ್ಪೀಕರ್ ಸ್ಟೇಟೆಡ್ ದ್ಯಾಟ್ ಎಂದು ಬರೆಯಬಹುದು. ಇಂಟರಾಗೇಟಿವ್ ಸೆಂಟೆನ್ಸಲ್ಲಿ ಆಸ್ಕ್ಡ್ ವೆದರ್, ಆಸ್ಕ್ಡ್ ಇಫ್, ಆಸ್ಕ್ಡ್ ವಾಟ್, ಆಸ್ಕ್ಡ್ ವೆನ್, ಆಸ್ಕ್ಡ್ ವೈ ಎಂದು, ಇಂಪೆರೇಟಿವ್ ಸೆಂಟೆನ್ಸ್ನಲ್ಲಿ ರಿಕ್ವೆಸ್ಟೆಡ್ ಟು, ಆರ್ಡರ್ಡ್ ಟು, ಕಮ್ಯಾಂಡೆಡ್ ಟು, ಸಜೆಸ್ಟೆಡ್ ಟು, ಅಡ್ವೈಸ್ಡ್ ಟು ಎಂದು, ಮತ್ತು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸಲ್ಲಿ ಫೀಲಿಂಗನ್ನು ಸೇರಿಸಿ ಎಕ್ಸ್ಕ್ಲೇಮ್ಡ್ ವಿತ್ ಗ್ರೇಟ್ ಜಾಯ್ ದ್ಯಾಟ್ ಎಂದು, ಎಕ್ಸ್ಕ್ಲೇಮ್ಡ್ ವಿತ್ ಗ್ರೇಟ್ ಸಾರೋ ದ್ಯಾಟ್ ಎಂದು, ಎಕ್ಸ್ಕ್ಲೇಮ್ಡ್ ವಿತ್ ವಂಡರ್ ದ್ಯಾಟ್ ಎಂದು ಬದಲಾಗುತ್ತವೆ. ಹೀಗೆ ಇವುಗಳ ಬಗ್ಗೆ ಈ ಹಿಂದಿನ ತರಗತಿಯಲ್ಲಿಯೇ ವಿಸ್ತೃತವಾಗಿ ಅರಿತುಕೊಂಡಿದ್ದೇವೆ. ಡೈರೆಕ್ಟ್ ಸ್ಪೀಚ್ನಲ್ಲಿ ಇರುವಂಥ ಪಂಕ್ಚುವೇಷನ್ ಮಾರ್ಕ್ಸ್, ಲೇಖನ ಚಿಹ್ನೆಗಳು, ಕಾಮ ಮತ್ತು ಇನ್ವರ್ಟೆಡ್ ಕಾಮಗಳು. ರಿಪೋರ್ಟೆಡ್ ಸ್ಪೀಚ್ನಲ್ಲಿ ದ್ಯಾಟ್, ಇಫ್, ವೆದರ್, ವಾಟ್, ವೇರ್, ವೆನ್, ವೈ, ಹೌ ಅಥವಾ ಟು ಎಂಬಿತ್ಯಾದಿ ಕನೆಕ್ಟರ್ಗಳಾಗಿ ಬದಲಾಗುತ್ತವೆ ಎಂಬುದನ್ನು ನಾವು ತಿಳಿದಿದ್ದೇವೆ. ಇಷ್ಟೇ ಅಲ್ಲದೆ ಇನ್ವರ್ಟೆಡ್ ಕಾಮಾದ ಒಳಗಿರುವ ರಿಪೋರ್ಟೆಡ್ ಕ್ಲಾಸ್ನ ಪ್ರೊನೌನ್ಗಳಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತವೆ ಎಂಬುದನ್ನು ಸಹ ನಾವು ಅಭ್ಯಾಸ ಮಾಡಿದ್ದೇವೆ. ಸ್ಟೂಡೆಂಟ್ಸ್, ನೆನಪಿರಲಿ, ಫಸ್ಟ್ ಪರ್ಸನ್ ಪ್ರೊನೌನ್ಸ್ ಆರ್ ಚೇಂಜ್ಡ್ ಇನ್ ಟು ದ ಸ್ಪೀಕರ್ಸ್ ಪರ್ಸನ್, ಜೆಂಡರ್, ನಂಬರ್ ಆ್ಯಂಡ್ ಕೇಸ್. ಆ್ಯಂಡ್ ಸೆಕೆಂಡ್ ಪರ್ಸನ್ ಪ್ರೊನೌನ್ಸ್ ಆರ್ ಚೇಂಜ್ಡ್ ಇನ್ ಟು ದ ಲಿಸನರ್ಸ್ ಪರ್ಸನ್, ಜೆಂಡರ್, ನಂಬರ್ ಆ್ಯಂಡ್ ಕೇಸ್. ಅಂದರೆ ಫಸ್ಟ್ ಪರ್ಸನ್ ಪ್ರೊನೌನ್ಗಳು ಸ್ಪೀಕರ್ಗೆ ಸಂಬಂಧಪಟ್ಟಿರುವುದರಿಂದ ಸ್ಪೀಕರ್ ಯಾವ ಪುರುಷ, ಲಿಂಗ, ವಚನ, ವಿಭಕ್ತಿಯಲ್ಲಿ ಇದೆಯೋ ಅದೇ ಪ್ರಕಾರ ಅವುಗಳನ್ನು ಬದಲಿಸಬೇಕು. ಅಂತೆಯೇ ಸೆಕೆಂಡ್ ಪರ್ಸನ್ ಪ್ರೊನೌನ್ಗಳು ಲಿಸನರ್ಗೆ ಸಂಬಂಧಿಸಿರುವುದರಿಂದ ಲಿಸನರ್ ಯಾವ ಪರ್ಸನ್, ಜೆಂಡರ್, ನಂಬರ್, ಕೇಸ್ನಲ್ಲಿದೆಯೋ ಅದೇ ಪ್ರಕಾರ ಅವುಗಳನ್ನು ಕೂಡ ಬದಲಿಸಬೇಕು. ಕೊಟ್ಟಂತಹ ಡೈರೆಕ್ಟ್ ಸ್ಪೀಚ್ನಲ್ಲಿ ಸ್ಪೀಕರ್ ಮತ್ತು ಲಿಸನರ್ ಎರಡೂ ಥರ್ಡ್ ಪರ್ಸನ್ ಆಗಿದ್ದಾಗ ಯುನೈಟೆಡ್ ಕಾಮಾದ ಒಳಗಿರುವಂಥ ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ ಪ್ರೊನೌನ್ಗಳನ್ನು ಥರ್ಡ್ ಪರ್ಸನ್ ಆಗಿ ಬದಲಿಸಬೇಕು. ಹೇಗೆ ಎಂಬುದನ್ನು ವಿದ್ಯಾರ್ಥಿಗಳೇ ಈಗಾಗಲೇ ನೀವು ತಿಳಿದಿದ್ದೀರಿ. ಆದರೂ ಸಹ ಒಮ್ಮೆ ಮೆಲುಕು ಹಾಕೋಣ.
ಸಿಂಗುಲರ್ನಲ್ಲಿ ಅಂದರೆ ಏಕವಚನದಲ್ಲಿ ಇರುವಂಥ ಫಸ್ಟ್ ಪರ್ಸನ್ ಪ್ರೊನೌನ್ಗಳು ಮತ್ತು ಸೆಕೆಂಡ್ ಪರ್ಸನ್ ಪ್ರೊನೌನ್ಗಳು ಅದೇ ಸಿಂಗುಲರ್ನಲ್ಲಿ ಥರ್ಡ್ ಪರ್ಸನ್ ಪ್ರೊನೌನ್ಗಳಾಗಿ ಬದಲಾವಣೆಯಾಗುತ್ತವೆ. ಅಂದರೆ ಐ, ಮೈ, ಮೈನ್, ಮೀ, ಯು, ಯುವರ್, ಯುವರ್ಸ್, ಯು, ದೋ, ದೈ, ದೈನ್, ದಿ ಎಂಬ ಇವುಗಳು ಶಿ, ಹರ್, ಹರ್ಸ್, ಹರ್, ಹಿ, ಹಿಸ್, ಹಿಸ್, ಹಿಮ್, ಇಟ್, ಇಟ್ಸ್, ಇಟ್ಸ್, ಇಟ್ ಎಂಬುದಾಗಿ ಕ್ರಮವಾಗಿ ಬದಲಾಗುತ್ತವೆ. ಸಬ್ಜೆಕ್ಟ್ ಕೇಸಲ್ಲಿರುವಂಥವುಗಳು ಸಬ್ಜೆಕ್ಟ್ ಕೇಸಲ್ಲಿಯೇ, ಪೊಸೆಸಿವ್ ಕೇಸಲ್ಲಿರುವಂಥವುಗಳು ಪೊಸೆಸಿವ್ ಕೇಸಲ್ಲಿಯೇ, ಆಬ್ಜೆಕ್ಟಿವ್ ಮತ್ತು ಅಕ್ಯೂಸೇಟಿವ್ ಕೇಸಲ್ಲಿರುವಂಥವುಗಳು ಅದೇ ಕೇಸಲ್ಲಿಯೇ ಥರ್ಡ್ ಪರ್ಸನ್ ಪ್ರೊನೌನ್ಗಳಾಗಿ ಬದಲಾಗುತ್ತವೆ. ಹಾಗೆಯೇ ಪ್ಲೂರಲ್ ಅಂದರೆ ಬಹುವಚನದಲ್ಲಿ ಇರುವಂಥ ಫಸ್ಟ್ ಆ್ಯಂಡ್ ಸೆಕೆಂಡ್ ಪರ್ಸನ್ ಪ್ರೊನೌನ್ಗಳಾದ ವಿ, ಅವರ್, ಅವರ್ಸ್, ಅಸ್, ಯು, ಯುವರ್, ಯುವರ್ಸ್, ಯು ಎಂಬ ಈ ಪ್ರೊನೌನ್ಗಳು ಥರ್ಡ್ ಪರ್ಸನ್ ಪ್ರೊನೌನ್ಗಳಾಗಿ ಅಂದರೆ ದೇ, ದೇರ್, ದೇರ್ಸ್, ದೆಮ್ ಆಗಿ ಬದಲಾಗುತ್ತವೆ. ಹೀಗೆ ಬದಲಾಗುವಾಗ ಪ್ರೊನೌನ್ಗಳ ವಚನ, ಲಿಂಗ, ವಿಭಕ್ತಿ ಇವುಗಳಲ್ಲಿ ಎಷ್ಟು ದೋಷ ಉಂಟಾಗಬಾರದು. ಆದರೆ ಪರ್ಸನ್ ಮಾತ್ರ ಬದಲಾಗಬೇಕು. ಅದೇ ಪ್ರಕಾರ ಸೆಲ್ಫ್ ಪ್ರೊನೌನ್ಗಳು ಕೂಡ ಸಿಂಗುಲರ್ನಲ್ಲಿರುವಂಥವುಗಳು ಸಿಂಗುಲರ್ನಲ್ಲಿಯೇ, ಪ್ಲೂರಲ್ನಲ್ಲಿರ್ತಕ್ಕಂಥವುಗಳು ಪ್ಲೂರಲ್ನಲ್ಲಿಯೇ ಬದಲಾಗುತ್ತವೆ. ಹೇಗೆಂದರೆ ಮೈ ಸೆಲ್ಫ್, ಯುವರ್ ಸೆಲ್ಫ್, ದೈ ಸೆಲ್ಫ್ ಅಂದರೆ ನಾನೇ, ನೀನೇ ಎಂಬ ಇವುಗಳು ಹರ್ ಸೆಲ್ಫ್, ಹಿಮ್ಸೆಲ್ಫ್, ಇಟ್ ಸೆಲ್ಫ್ ಎಂಬುದಾಗಿ ಥರ್ಡ್ ಪರ್ಸನ್ನಲ್ಲಿ ಬದಲಾಗುತ್ತವೆ. ಅದೇ ರೀತಿ ಪ್ಲೂರಲ್ನಲ್ಲಿ ಇರುವಂಥ ಅವರ್ ಸೆಲ್ವ್ಸ್, ಯುವರ್ ಸೆಲ್ವ್ಸ್, ನಾವೇ, ನೀವೇ ಎಂಬ ಇವುಗಳು ದೆಮ್ ಸೆಲ್ವ್ಸ್ ಎಂದರೆ ಅವರೇ, ಅವುಗಳೇ ಎಂದು ಬದಲಾಗುತ್ತವೆ. ಒಂದು ವೇಳೆ ಡೈರೆಕ್ಟ್ ಸ್ಪೀಚ್ನಲ್ಲಿ ಇನ್ವರ್ಟೆಡ್ ಕಾಮಾದ ಒಳಗೆ ಮೊದಲೇ ಥರ್ಡ್ ಪರ್ಸನ್ ಪ್ರೊನೌನ್ಗಳು ಇದ್ದರೆ ಅವುಗಳನ್ನು ಬದಲಿಸುವ ಅವಶ್ಯಕತೆ ಇಲ್ಲ ಎಂಬುದನ್ನು ನೆನಪಿಡಿ. ಸ್ಟೂಡೆಂಟ್ಸ್, ಇವತ್ತಿನ ಈ ಕ್ಲಾಸಲ್ಲಿ ಮೊದಲನೆಯದಾಗಿ ಟೆನ್ಸಸ್ ಆ್ಯಂಡ್ ವರ್ಬ್ಸ್ ಇವುಗಳಲ್ಲಿ ಆಗುವಂತಹ ಚೇಂಜಸ್, ಹಾಗೆಯೇ ಎರಡನೇದಾಗಿ ಮಾಡಲ್ಸ್ ಕ್ರಿಯಾರ್ಥ ದ್ಯೋತಕಗಳಲ್ಲಿ ಆಗುವಂತಹ ಚೇಂಜಸ್ಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಬನ್ನಿ ಹಾಗಾದರೆ ಮೊದಲನೆಯದಾಗಿ ಟೆನ್ಸಸ್ ಆ್ಯಂಡ್ ವರ್ಬ್ಸ್ ಹೇಗೆ ಬದಲಾಗುತ್ತವೆ ಎಂಬುದನ್ನು ತಿಳಿದುಕೊಳ್ಳೋಣ. ಟೆನ್ಸ್ಗಳ ಬದಲಾವಣೆ ಎಂದರೆ ಅದು ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬ್ಗಳ ಬದಲಾವಣೆಯೂ ಆಗಿರುತ್ತದೆ. ಆದ್ದರಿಂದ ಟೆನ್ಸಸ್ ಬದಲಾದಂತೆ ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬ್ಗಳು ಬದಲಾಗುತ್ತವೆ. ಆದ್ದರಿಂದ ಸ್ಟೂಡೆಂಟ್ಸ್, ಈ ಟೆನ್ಸಸ್ ಆ್ಯಂಡ್ ವರ್ಬ್ಸ್ಗಳ ಬದಲಾವಣೆಗಳನ್ನು ಸುಲಭವಾಗಿ ಸ್ಮೃತಿಪಟಲದಲ್ಲಿ ಇರಿಸಿಕೊಳ್ಳುವುದಕ್ಕಾಗಿ ನಿಮಗೆ ನಾನೊಂದು ಸ್ಲೈಡನ್ನು ತೋರಿಸುತ್ತೇನೆ. ಆ ಪ್ರಕಾರ ನೀವು ಇವುಗಳನ್ನು ನೆನಪಿಡಬಹುದು. ಹೇಗೆಂದರೆ ಪ್ರೆಸೆಂಟ್ ಟೆನ್ಸ್ನ ಎಲ್ಲ ಫಾರ್ಮ್ಗಳು ಅಂದರೆ ಸಿಂಪಲ್, ಕಂಟಿನ್ಯೂವಸ್, ಪರ್ಫೆಕ್ಟ್ ಮತ್ತು ಪರ್ಫೆಕ್ಟ್ ಕಂಟಿನ್ಯೂವಸ್ ಇವುಗಳು ಆಯಾ ಫಾರ್ಮ್ಗಳಿಗೆ ಅನುಗುಣವಾಗಿ ಪಾಸ್ಟ್ ಟೆನ್ಸ್ಗೆ ಬದಲಾಗುತ್ತವೆ. ಹೇಗೆಂದರೆ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಸಿಂಪಲ್ ಆಗುತ್ತೆ, ಪ್ರೆಸೆಂಟ್ ಕಂಟಿನ್ಯೂವಸ್ ಪಾಸ್ಟ್ ಕಂಟಿನ್ಯೂವಸ್ ಆಗುತ್ತೆ, ಪ್ರೆಸೆಂಟ್ ಪರ್ಫೆಕ್ಟ್ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂವಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂವಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಡೈರೆಕ್ಟ್ ಸ್ಪೀಚಲ್ಲಿ ಗೋ ಅಥವಾ ಗೋಸ್ ಇದ್ದಲ್ಲಿ ಅವು ವೆಂಟ್ ಎಂದು ಬದಲಾಗುತ್ತವೆ. ಅದೇ ರೀತಿ ಡೈರೆಕ್ಟ್ ಸ್ಪೀಚ್ನಲ್ಲಿ ಆ್ಯಮ್ ಗೋಯಿಂಗ್, ಈಸ್ ಗೋಯಿಂಗ್, ಆರ್ ಗೋಯಿಂಗ್ ಇದ್ದರೆ ವಾಸ್ ಗೋಯಿಂಗ್ ಅಥವಾ ವರ್ ಗೋಯಿಂಗ್ ಆಗಿ ಬದಲಾಗುತ್ತವೆ. ಡೈರೆಕ್ಟ್ ಸ್ಪೀಚಲ್ಲಿ ಹ್ಯಾವ್ ಗಾನ್ ಅಥವಾ ಹ್ಯಾಸ್ ಗಾನ್ ಇದ್ದರೆ ಹ್ಯಾಡ್ ಗಾನ್ ಆಗಿ ರಿಪೋರ್ಟೆಡ್ ಸ್ಪೀಚ್ಗೆ ಬದಲಾಗುತ್ತವೆ. ಇನ್ನು ಹ್ಯಾವ್ ಬೀನ್ ಗೋಯಿಂಗ್, ಹ್ಯಾಸ್ ಬೀನ್ ಗೋಯಿಂಗ್ ಇದ್ದರೆ ಅವು ರಿಪೋರ್ಟೆಡ್ ಸ್ಪೀಚಲ್ಲಿ
ಹ್ಯಾಡ್ ಬೀನ್ ಗೋಯಿಂಗ್ ಎಂದು ಬದಲಾಗುತ್ತವೆ. ಡಿಯರ್ ಸ್ಟೂಡೆಂಟ್ಸ್, ಪ್ರೆಸೆಂಟ್ ಟೆನ್ಸ್ನ ಎಲ್ಲ ಫಾರ್ಮ್ಗಳು ಪಾಸ್ಟ್ ಟೆನ್ಸ್ ರೂಪ ಪಡೆಯುವಂತೆಯೇ ಪಾಸ್ಟ್ ಟೆನ್ಸ್ನ ಫಾರ್ಮ್ಗಳು ಪಾಸ್ಟ್ ಪರ್ಫೆಕ್ಟ್ನ ರೂಪವನ್ನು ಪಡೆಯುತ್ತವೆ. ಹೇಗೆಂದರೆ ಪಾಸ್ಟ್ ಸಿಂಪಲ್ ಪಾಸ್ಟ್ ಪರ್ಫೆಕ್ಟ್ ಆದರೆ ಪಾಸ್ಟ್ ಪರ್ಫೆಕ್ಟೇ ಆಗುತ್ತದೆ. ಅದೇ ರೀತಿ ಪಾಸ್ಟ್ ಕಂಟಿನ್ಯೂವಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂವಸ್ ಆದರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂವಸ್ ಆಗಿಯೇ ಉಳಿಯುತ್ತದೆ. ಫಾರ್ ಎಕ್ಸಾಂಪಲ್, ಡೈರೆಕ್ಟ್ ಸ್ಪೀಚಲ್ಲಿ ವೆಂಟ್ ಎಂದಿದ್ದರೆ ಅದು ಹ್ಯಾಡ್ ಗಾನ್ ಆಗುತ್ತದೆ. ವಾಸ್ ಗೋಯಿಂಗ್ ಅಥವಾ ವರ್ ಗೋಯಿಂಗ್ ಎಂದಿದ್ದರೆ ಅವು ಹ್ಯಾಡ್ ಬೀನ್ ಗೋಯಿಂಗ್ ಎಂದು ಬದಲಾಗುತ್ತವೆ. ಡೈರೆಕ್ಟ್ ಸ್ಪೀಚ್ನಲ್ಲಿ ಹ್ಯಾಡ್ ಗಾನ್ ಎಂದಿದ್ದರೆ ರಿಪೋರ್ಟೆಡ್ ಸ್ಪೀಚಲ್ಲಿಯೂ ಹ್ಯಾಡ್ ಗಾನ್ ಎಂದೇ ಆಗುತ್ತದೆ. ಅದೇ ರೀತಿ ಹ್ಯಾಡ್ ಬೀನ್ ಗೋಯಿಂಗ್ ಎಂದಿದ್ದರೆ ಅದು ಕೂಡ ರಿಪೋರ್ಟೆಡ್ ಸ್ಪೀಚಲ್ಲಿ ಹ್ಯಾಡ್ ಬೀನ್ ಗೋಯಿಂಗ್ ಆಗಿಯೇ ಉಳಿಯುತ್ತದೆ. ಹೀಗೆ ಪ್ರೆಸೆಂಟ್ ಟೆನ್ಸ್ ಫಾರ್ಮ್ಗಳೆಲ್ಲ ಪಾಸ್ಟ್ ಟೆನ್ಸ್ ಫಾರ್ಮ್ಗಳಾದರೆ ಪಾಸ್ಟ್ ಟೆನ್ಸ್ ಪಾಸ್ಟ್ ಪರ್ಫೆಕ್ಟ್ ಆಗುತ್ತದೆ. ಆದರೆ ಪಾಸ್ಟ್ ಪರ್ಫೆಕ್ಟ್ ಆಗಿಯೇ ಉಳಿಯುತ್ತದೆ, ಅದೆಂದೂ ಬದಲಾಗುವುದಿಲ್ಲ ಎಂಬುದನ್ನು ಮರೆಯದಿರಿ. ಆದ್ದರಿಂದ ವಿದ್ಯಾರ್ಥಿಗಳೇ, ಇದನ್ನು ಹೀಗೆ ಹೇಳಬಹುದಲ್ಲವೇ? ಪ್ರೆಸೆಂಟ್ ಪಾಸ್ಟ್ ಆದರೆ ಪಾಸ್ಟ್ ಪಾಪರ್ ಆಗುತ್ತೆ, ಪ್ರೆಸೆಂಟ್ ಪಾಸ್ಟ್ ಆದರೆ ಪಾಸ್ಟ್ ಪಾಪರ್ ಆಗುತ್ತೆ, ಪಾಪರ್ರೇ ಆಗುತ್ತೆ. ಪಾಪರ್ ಎಂದರೆ ಪಾಸ್ಟ್ ಪರ್ಫೆಕ್ಟ್ ಎಂದರ್ಥ. ಪ್ರೆಸೆಂಟ್ ಪಾಸ್ಟ್ ಆದರೆ ಪಾಸ್ಟ್ ಪಾಪರ್ ಆಗುತ್ತೆ, ಪಾಪರ್ ಆಗುತ್ತೆ. ಪ್ರೆಸೆಂಟ್ ಪಾಸ್ಟ್ ಆದರೆ ಪಾಸ್ಟ್ ಪಾಪರ್ ಆಗುತ್ತೆ, ಪಾಪರ್ ಆಗುತ್ತೆ. ಹೀಗೆ ಇದನ್ನು ಮತ್ತೆ ಮತ್ತೆ ಹೇಳುತ್ತಾ ಗುನುಗುತ್ತಾ ಇರಿ. ಚೇಂಜಸ್ ಇನ್ ಟೆನ್ಸಸ್ ನಿಮಗೇ ಗೊತ್ತಿಲ್ಲದೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತವೆ. ಅದರ ಮ್ಯಾಜಿಕ್ ನಿಮಗೆ ಆಮೇಲೆ ಅರ್ಥವಾಗುತ್ತೆ. Dear students, now let us see few examples to understand how tenses are changed in reported speech. ಈಗ ನಾವು ತಿಳಿದಂತೆ ಪ್ರೆಸೆಂಟ್ ಸಿಂಪಲ್ನಲ್ಲಿರುವಂಥ ಒಂದು ವಾಕ್ಯ ಪಾಸ್ಟ್ ಸಿಂಪಲ್ ಆಗಿ ಚೇಂಜ್ ಆಗಬೇಕು. ಅಂದರೆ ವರ್ಬ್ V1 ಇದ್ದದ್ದು V2 ಆಗಬೇಕು. ಡೈರೆಕ್ಟ್ ಸ್ಪೀಚ್ನಲ್ಲಿ ಇಲ್ಲಿ ಕೊಟ್ಟಿರುವಂಥ ವಾಕ್ಯ ಹಿ ಸೆಡ್ ರವಿ ಐ ರೈಟ್ ಅ ಲೆಟರ್. ಇದನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಿದಾಗ ಅದು ಪಾಸ್ಟ್ ಸಿಂಪಲ್ ಆಗಿ ಬದಲಾಗುತ್ತೆ. ಹೀಗೆ ಹಿ ಟೋಲ್ಡ್ ರವಿ ದ್ಯಾಟ್ ಹಿ ರೋಟ್ ಎ ಲೆಟರ್ ಎಂದು. ಡೈರೆಕ್ಟ್ ಸ್ಪೀಚಲ್ಲಿ ಕೊಟ್ಟಿರುವಂಥ ವರ್ಬ್ ರೈಟ್ V1 ಅದು ಇಂಡೈರೆಕ್ಟ್ ಸ್ಪೀಚಲ್ಲಿ ರೋಟ್ ಅಂದರೆ V2 ಆಗಿ ಬದಲಾಗಿದೆ. ಇದು ಸರಿಯಾಗಿದೆ. ಇದರ ಅರ್ಥ ಹೀಗಿದೆ: ಅವನು ಹೇಳಿದನು, ರವಿ ನಾನು ಪತ್ರವನ್ನು ಬರೆಯುತ್ತೇನೆ. ಇದನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಬರೆದಾಗ ಹೀಗೆ ಅರ್ಥವಾಗುತ್ತದೆ: ಅವನು ತಾನು ಪತ್ರವನ್ನು ಬರೆದನೆಂದು ರವಿಗೆ ಹೇಳಿದನು. ಡೈರೆಕ್ಟ್ ಸ್ಪೀಚ್ನಲ್ಲಿ ಕೊಟ್ಟಿರುವಂಥ ವಾಕ್ಯ ಅಸರ್ಟಿವ್ ಸೆಂಟೆನ್ಸ್ ಆಗಿದೆ. ಆದ್ದರಿಂದ ಇದಕ್ಕೆ ಫಾರ್ಮುಲಾ 1 SRLC SVO ಫುಲ್ ಸ್ಟಾಪ್ ಎಂಬುದು ಅನ್ವಯವಾಗುತ್ತೆ. ಇಲ್ಲಿರುವ ವಾಕ್ಯ ಅಸರ್ಟಿವ್ ಸೆಂಟೆನ್ಸ್ ಆಗಿದೆ. ಸ್ಪೀಕರ್ ಮತ್ತು ಲಿಸನರ್ ಎರಡೂ ಇವೆ. ಆದ್ದರಿಂದ ಟೋಲ್ಡ್ ದಟ್ ಎಂಬ RC ಬರುತ್ತವೆ. SRLC ಹಿ ಟೋಲ್ಡ್ ರವಿ ದಟ್ ಎಂದಾಗುತ್ತದೆ. ಹಾಗೂ ರಿಪೋರ್ಟೆಡ್ ಕ್ಲಾಸ್ ಹಿ ರೋಟ್ ಅ ಲೆಟರ್ ಎಂದಾಗುತ್ತದೆ. ಡೈರೆಕ್ಟ್ ಸ್ಪೀಚ್ನ ಎರಡನೇ ಭಾಗ ರಿಪೋರ್ಟೆಡ್ ಕ್ಲಾಸಲ್ಲಿ ಇರುವಂಥ ಫಸ್ಟ್ ಪರ್ಸನ್ ಐ ಎಂಬುದು ಸ್ಪೀಕರ್ ಹಿ ಎಂಬುದಕ್ಕೆ ಸಂಬಂಧಪಟ್ಟಿದೆ. ಸ್ಪೀಕರ್ ಥರ್ಡ್ ಪರ್ಸನ್ ಮೇಲ್ ಆಗಿರುವುದರಿಂದ ಅದನ್ನು ಹಿ ಎಂದು ಬದಲಿಸಿರುವುದು ಸರಿಯಾಗಿದೆ. ಇದೇ ರೀತಿ ವಿದ್ಯಾರ್ಥಿಗಳೇ, ನೀವು ಮಾಡುವ ಪ್ರತಿಯೊಂದು ರಿಪೋರ್ಟೆಡ್ ಸ್ಪೀಚನ್ನು ಈಗ ನೀವು ಕಲಿತಿರುವ ಈ 2 ಸೂತ್ರಗಳು ಹಾಗೂ 7 ಬದಲಾವಣೆಗಳಾದಂಥ RC PP TV AK ಇವುಗಳನ್ನು ಅನ್ವಯಿಸಿ ಒಂದು ಸಲ ಕ್ರಾಸ್ ಚೆಕ್ ಮಾಡಿಕೊಳ್ಳಬೇಕು. ಹೀಗೆ ನೀವು ಕ್ರಾಸ್ ಚೆಕ್ ಮಾಡಿದಾಗ ನಿಮ್ಮ ತಪ್ಪುಗಳು ನಿಮಗೆ ಸುಲಭವಾಗಿ ಗೊತ್ತಾಗುತ್ತವೆ. ಅವುಗಳನ್ನು ಸರಿಪಡಿಸಿ ನಿಮ್ಮ ರಿಪೋರ್ಟೆಡ್ ಸ್ಪೀಚನ್ನು 100% ಕರೆಕ್ಟಾಗಿ ಮಾಡಬಹುದು. ಸರಿ ಸ್ಟೂಡೆಂಟ್ಸ್, ಈಗ ಉಳಿದಿರುವ ಟೆನ್ಸ್ಗಳಲ್ಲಿ ಯಾವ್ಯಾವ ಬದಲಾವಣೆಗಳಾಗುತ್ತವೆ ಎಂಬುದನ್ನು ನೋಡೋಣ. ಇಲ್ಲಿ ಡೈರೆಕ್ಟ್ ಸ್ಪೀಚಲ್ಲಿ ಕೊಟ್ಟಿರುವಂಥ ವಾಕ್ಯ ಹಿ ಸೆಡ್ ರವಿ ಐ ಆಮ್ ರೈಟಿಂಗ್ ಎ ಲೆಟರ್ ಎಂಬುದು ಇದು ಪ್ರೆಸೆಂಟ್ ಕಂಟಿನ್ಯೂವಸ್ ಅಲ್ಲಿದೆ. ರಿಪೋರ್ಟೆಡ್ ಸ್ಪೀಚಲ್ಲಿ ಇದು ಹೀಗಾಗಿದೆ: ಹಿ ಟೋಲ್ಡ್ ರವಿ ದಟ್ ಹಿ ವಾಸ್ ರೈಟಿಂಗ್ ಎ ಲೆಟರ್ ಎಂದು.
ಇದು ಪಾಸ್ಟ್ ಕಂಟಿನ್ಯೂಸ್ ಆಗಿ ಬದಲಾಗಿದೆ. ನಿಯಮಗಳ ಪ್ರಕಾರ ಪ್ರೆಸೆಂಟ್ ಕಂಟಿನ್ಯೂಸ್ ಪಾಸ್ಟ್ ಕಂಟಿನ್ಯೂಸ್ ಆಗಿ ಬದಲಾಗಬೇಕು. ಆದ ಕಾರಣ ಯಾಮ್ ರೈಟಿಂಗ್ ಎಂಬುದು ವಾಸ್ ರೈಟಿಂಗ್ ಎಂದಾಗಿರುವುದು ಸರಿಯಾಗಿದೆ. ಈ ವಾಕ್ಯಗಳು ಕನ್ನಡದಲ್ಲಿ ಹೀಗಾಗುತ್ತವೆ. ಡೈರೆಕ್ಟ್ ಸ್ಪೀಚ್ನಲ್ಲಿ ಅವನು ಹೇಳಿದನು, ರವಿ ನಾನು ಪತ್ರವನ್ನು ಬರೆಯುತ್ತಿದ್ದೇನೆ. ಇದನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಿದಾಗ ಹೀಗಾಗಿದೆ, ಅವನು ತಾನು ಪತ್ರವನ್ನು ಬರೆಯುತ್ತಿದ್ದನೆಂದು ರವಿಗೆ ಹೇಳಿದನು. ಈಗ ಮತ್ತೊಂದು ಟೆನ್ಸ್ನ ಉದಾಹರಣೆಯನ್ನು ನೋಡಿ. ಡೈರೆಕ್ಟ್ ಸ್ಪೀಚಲ್ಲಿ ಇಲ್ಲಿ ಕೊಟ್ಟಿರುವಂತಹ ಸೆಂಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗೆ ಸೇರಿದೆ. ಅದು ಹೀಗಿದೆ, ಹಿ ಸೈಡ್ ರವಿ ಐ ಹ್ಯಾವ್ ರಿಟನ್ ಎ ಲೆಟರ್. ಇದನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಹೀಗೆ ಬದಲಿಸಲಾಗಿದೆ, ಹಿ ಟೋಲ್ಡ್ ರವಿ ದ್ಯಾಟ್ ಹಿ ಹ್ಯಾಡ್ ರಿಟನ್ ಎ ಲೆಟರ್. ಇದು ಪಾಸ್ಟ್ ಪರ್ಫೆಕ್ಟ್ ಆಗಿದೆ. ರಿಪೋರ್ಟೆಡ್ ಸ್ಪೀಚ್ನ ಟೆನ್ಸ್ ರೂಲ್ ಪ್ರಕಾರ ಪ್ರೆಸೆಂಟ್ ಪರ್ಫೆಕ್ಟ್ ಇದ್ದದ್ದು ಪಾಸ್ಟ್ ಪರ್ಫೆಕ್ಟ್ ಆಗಬೇಕು. ಆದ್ದರಿಂದ ಹ್ಯಾವ್ ರಿಟನ್ ಎಂಬುದು ಹ್ಯಾಡ್ ರಿಟನ್ ಆಗಿರುವುದು ಸರಿಯಾಗಿದೆ. ಈ ವಾಕ್ಯಗಳ ಕನ್ನಡ ಅರ್ಥ ಹೀಗಿದೆ. ಡೈರೆಕ್ಟ್ ಸ್ಪೀಚಲ್ಲಿ ಅವನು ಹೇಳಿದನು, ರವಿ ನಾನು ಪತ್ರವನ್ನು ಬರೆದಿದ್ದೇನೆ. ರಿಪೋರ್ಟೆಡ್ ಸ್ಪೀಚಲ್ಲಿ ಅದರ ಅರ್ಥ ಹೀಗಾಗುತ್ತೆ, ಅವನು ತಾನು ಪತ್ರವನ್ನು ಬರೆದಿದ್ದನೆಂದು ರವಿಗೆ ಹೇಳಿದನು. ಸ್ಟೂಡೆಂಟ್ಸ್, ಇಲ್ಲಿ ಕೊಟ್ಟಿರುವ ಮಗದೊಂದು ವಾಕ್ಯ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ಗೆ ಸೇರಿದೆ. ಅದು ಹೀಗಿದೆ, ಹಿ ಸೈಡ್ ರವಿ ಐ ಹ್ಯಾವ್ ಬಿನ್ ರೈಟಿಂಗ್ ಎ ಲೆಟರ್. ಇದನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಿದಾಗ ಅದು ಹೀಗಾಗಿದೆ, ಹಿ ಟೋಲ್ಡ್ ರವಿ ದ್ಯಾಟ್ ಹಿ ಹ್ಯಾಡ್ ಬೀನ್ ರೈಟಿಂಗ್ ಎ ಲೆಟರ್ ಎಂದು. ಟೆನ್ಸ್ ರೂಲ್ನಂತೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಬೇಕು. ಆದ್ದರಿಂದ ಹ್ಯಾವ್ ಬೀನ್ ರೈಟಿಂಗ್ ಎಂಬುದು ಹ್ಯಾಡ್ ಬೀನ್ ರೈಟಿಂಗ್ ಎಂದಾಗಿರುವುದು ಸರಿಯಾಗಿದೆ. ಇವುಗಳ ಕನ್ನಡ ಅರ್ಥ ಹೀಗಿದೆ. ಡೈರೆಕ್ಟ್ ಸ್ಪೀಚ್ನಲ್ಲಿ ಅವನು ಹೇಳಿದನು, ರವಿ ನಾನು ಪತ್ರವನ್ನು ಬರೆಯುತ್ತಾ ಇದ್ದೇನೆ. ಇದನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಿದಾಗ ಅದು ಹೀಗಾಗಿದೆ, ಅವನು ತಾನು ಪತ್ರವನ್ನು ಬರೆಯುತ್ತಾ ಇದ್ದನೆಂದು ರವಿಗೆ ಹೇಳಿದನು ಎಂದು. ವಿದ್ಯಾರ್ಥಿಗಳೇ, ಇದುವರೆಗೆ ಪ್ರೆಸೆಂಟ್ ಟೆನ್ಸ್ನಲ್ಲಿರ್ತಕ್ಕಂಥ ವಾಕ್ಯಗಳನ್ನು ನೋಡಿದ್ದಾಯಿತು. ಈಗ ಪಾಸ್ಟ್ ಟೆನ್ಸ್ನಲ್ಲಿರುವಂಥ ವಾಕ್ಯಗಳು ಹೇಗೆ ಬದಲಾಗುತ್ತವೆ ಎಂಬುದನ್ನು ನೋಡೋಣ. ಇಲ್ಲಿ ಡೈರೆಕ್ಟ್ ಸ್ಪೀಚಲ್ಲಿ ಕೊಟ್ಟಿರುವಂಥ ಮೊದಲನೇ ವಾಕ್ಯ ಪಾಸ್ಟ್ ಸಿಂಪಲ್. ಅದು ಹೀಗಿದೆ, ಹಿ ಸೈಡ್ ರವಿ ಐ ರೋಟ್ ಎ ಲೆಟರ್. ಇದನ್ನು ರಿಪೋರ್ಟೆಡ್ ಸ್ಪೀಚ್ಗೆ ಬದಲಿಸುವಾಗ ಪಾಸ್ಟ್ ಸಿಂಪಲ್ ಇದ್ದದ್ದು ಪಾಸ್ಟ್ ಪರ್ಫೆಕ್ಟ್ ಆಗಬೇಕು. ಆದ್ದರಿಂದ ಅದನ್ನು ಹೀಗೆ ಮಾಡಬೇಕು, ಹಿ ಟೋಲ್ಡ್ ರವಿ ದ್ಯಾಟ್ ಹಿ ಹ್ಯಾಡ್ ರಿಟನ್ ಎ ಲೆಟರ್ ಎಂದು. ಅಂದರೆ V2 ಫಾರ್ಮಲ್ಲಿರುವಂಥ ವರ್ಬ್ ರಿಪೋರ್ಟೆಡ್ ಸ್ಪೀಚ್ಗೆ ಬದಲಾದಾಗ ಅದು ಹ್ಯಾಡ್ V3 ಆಗಬೇಕು. ಆ ಪ್ರಕಾರ ರೋಟ್ ಎಂಬುದು ಹ್ಯಾಡ್ ರಿಟನ್ ಎಂದಾಗಿದೆ. ಈ ಸೆಂಟೆನ್ಸ್ಗಳ ಕನ್ನಡ ಅರ್ಥ ಹೀಗಿದೆ. ಡೈರೆಕ್ಟ್ ಸ್ಪೀಚ್ನಲ್ಲಿ ಅವನು ಹೇಳಿದನು, ರವಿ ನಾನು ಪತ್ರವನ್ನು ಬರೆದೆನು. ಇದು ರಿಪೋರ್ಟೆಡ್ ಸ್ಪೀಚಲ್ಲಿ ಹೀಗಾಗಿದೆ, ಅವನು ತಾನು ಪತ್ರವನ್ನು ಬರೆದಿದ್ದನೆಂದು ರವಿಗೆ ಹೇಳಿದನು ಎಂದಾಗಿದೆ. ವಿದ್ಯಾರ್ಥಿಗಳೇ, ಈ ವಾಕ್ಯವನ್ನು ಗಮನಿಸಿ. ಡೈರೆಕ್ಟ್ ಸ್ಪೀಚ್ನಲ್ಲಿ ಕೊಟ್ಟಿರುವಂಥ ವಾಕ್ಯ ಪಾಸ್ಟ್ ಕಂಟಿನ್ಯೂಸ್ಗೆ ಸೇರಿದೆ. ಅದು ಹೀಗಿದೆ, ಹಿ ಸೈಡ್ ರವಿ ಐ ವಾಸ್ ರೈಟಿಂಗ್ ಎ ಲೆಟರ್. ಇದನ್ನು ರಿಪೋರ್ಟೆಡ್ ಸ್ಪೀಚ್ಗೆ ಬದಲಿಸಿದಾಗ ಪಾಸ್ಟ್ ಕಂಟಿನ್ಯೂಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಬೇಕು. ಪಾಸ್ಟ್ ಪಾಪರ್ ಆಗುತ್ತೆ ಎಂದು ಹೇಳಿದ ಹಾಗೆ ಪಾಸ್ಟ್ ಪಾಪರ್ ಆಗುತ್ತೆ. ಆದರೆ ಕಂಟಿನ್ಯೂಸ್ ಫಾರ್ಮ್ ಅದೇ ಫಾರ್ಮಲ್ಲಿಯೇ ಮುಂದುವರಿಯುತ್ತೆ. ಹಾಗಾಗಿ ಪಾಸ್ಟ್ ಕಂಟಿನ್ಯೂಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಬೇಕು. ಆದ್ದರಿಂದ ಈ ವಾಕ್ಯವು ಹಿ ಟೋಲ್ಡ್ ರವಿ ದ್ಯಾಟ್ ಹಿ ಹ್ಯಾಡ್ ಬೀನ್ ರೈಟಿಂಗ್ ಅ ಲೆಟರ್ ಎಂದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ಗೆ ಬದಲಾಗಿದೆ. ಹೀಗೆ ವಾಸ್ ರೈಟಿಂಗ್ ಎಂಬ ವರ್ಬ್ ಹ್ಯಾಡ್ ಬೀನ್ ರೈಟಿಂಗ್ ಎಂದಾಗಬೇಕು. ಡೈರೆಕ್ಟ್ ಸ್ಪೀಚಲ್ಲಿ ಕೊಟ್ಟಿರುವ ವಾಕ್ಯದ ಕನ್ನಡ ಅರ್ಥ ಹೀಗಿದೆ, ಅವನು ಹೇಳಿದನು, ರವಿ ನಾನು ಪತ್ರವನ್ನು ಬರೆಯುತ್ತಿದ್ದೆನು. ರಿಪೋರ್ಟೆಡ್ ಸ್ಪೀಚಲ್ಲಿ ಅದರ ಅರ್ಥ ಹೀಗಿದೆ, ಅವನು ತಾನು ಪತ್ರವನ್ನು ಬರೆಯುತ್ತಿದ್ದನೆಂದು ರವಿಗೆ ಹೇಳಿದನು. ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರುವಂಥ ವಾಕ್ಯ ಹಿ ಸೈಡ್ ರವಿ ಐ ಹ್ಯಾಡ್ ರಿಟನ್ ಎ ಲೆಟರ್. ಇದು ಪಾಸ್ಟ್ ಪರ್ಫೆಕ್ಟ್ಗೆ ಸೇರಿದೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿರುವಂಥ ಈ ವಾಕ್ಯವನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ಟೆನ್ಸನ್ನು ಬದಲಿಸದೆ ಹಾಗೆಯೇ ಬರೆಯಬೇಕು. ಆದ್ದರಿಂದ ಇದು ಹೀಗಾಗುತ್ತದೆ, ಹಿ ಟೋಲ್ಡ್ ರವಿ ದ್ಯಾಟ್ ಹಿ ಹ್ಯಾಡ್ ರಿಟನ್ ಅ ಲೆಟರ್ ಎಂದು. ಇಲ್ಲಿ ಹ್ಯಾಡ್ ರಿಟನ್ ಎಂಬ ವರ್ಬ್ ಹ್ಯಾಡ್ ರಿಟನ್ ಆಗಿಯೇ ಉಳಿಯುತ್ತದೆ.
ಡೈರೆಕ್ಟ್ ಸ್ಪೀಚ್ನಲ್ಲಿ ಇರುವ ವಾಕ್ಯದ ಕನ್ನಡ ಅರ್ಥ ಹೀಗಿದೆ. ಅವನು ಹೇಳಿದನು, ರವಿ, ನಾನು ಪತ್ರವನ್ನು ಬರೆದಿದ್ದೆನು. ರಿಪೋರ್ಟೆಡ್ ಸ್ಪೀಚಲ್ಲಿ ಇದರ ಕನ್ನಡ ಅರ್ಥ ಹೀಗಿದೆ. ಅವನು ತಾನು ಪತ್ರವನ್ನು ಬರೆದಿದ್ದನೆಂದು ರವಿಗೆ ಹೇಳಿದನು. ಇಂತಹ ವಾಕ್ಯವನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡುವಾಗ ಟೆನ್ಸ್ನಲ್ಲಿ ಯಾವುದೇ ಬದಲಾವಣೆಯಾಗುವುದಿಲ್ಲ. ಸ್ಟೂಡೆಂಟ್ಸ್, ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸ್ ಹಿ ಸೈಡ್ ರವಿ ಐ ಹ್ಯಾಡ್ ಬೀನ್ ರೈಟಿಂಗ್ ಎ ಲೆಟರ್, ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ಗೆ ಸೇರಿದೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಂತೆಯೇ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಕೂಡ ಬದಲಾಗುವುದಿಲ್ಲ ರಿಪೋರ್ಟೆಡ್ ಸ್ಪೀಚಲ್ಲಿ. ಹಾಗಾಗಿ ಈ ವಾಕ್ಯವನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಿದಾಗ ಅದು ಹೀಗಾಗುತ್ತದೆ, ಹಿ ಟೋಲ್ಡ್ ರವಿ ದ್ಯಾಟ್ ಈ ಹ್ಯಾಡ್ ಬೀನ್ ರೈಟಿಂಗ್ ಎ ಲೆಟರ್ ಎಂದು. ಹೀಗೆ ಹ್ಯಾಡ್ ಬೀನ್ ರೈಟಿಂಗ್ ಎಂಬುದು ಬದಲಾಗದೆ ಹ್ಯಾಡ್ ಬೀನ್ ರೈಟಿಂಗ್ ಎಂದೇ ಉಳಿಯುತ್ತದೆ. ಇವುಗಳನ್ನು ಕನ್ನಡದಲ್ಲಿ ಅರ್ಥೈಸಿದಾಗ ಹೀಗಾಗುತ್ತವೆ. ಡೈರೆಕ್ಟ್ ಸ್ಪೀಚ್ನಲ್ಲಿ ಅವನು ಹೇಳಿದನು, ರವಿ, ನಾನು ಪತ್ರವನ್ನು ಬರೆಯುತ್ತಾ ಇದ್ದೆನು. ಇದನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಿದಾಗ ಅದು ಹೀಗಾಗುತ್ತದೆ, ಅವನು ತಾನು ಪತ್ರವನ್ನು ಬರೆಯುತ್ತಾ ಇದ್ದನೆಂದು ರವಿಗೆ ಹೇಳಿದನು. ಹೀಗೆ ಇದರ ಅರ್ಥವಾಗುತ್ತದೆ. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ ಪ್ರೆಸೆಂಟ್ ಟೆನ್ಸ್ ಮತ್ತು ಪಾಸ್ಟ್ ಟೆನ್ಸ್ನ ಎಲ್ಲ ಫಾರ್ಮ್ಗಳು ಹೇಗೆ ಬದಲಾಗುತ್ತವೆ ಎಂದು ನೋಡಿದ್ದಾಯಿತು. ಈಗ ಮಾಡೆಲ್ಸ್ಗಳ ಬಗ್ಗೆ ಅಭ್ಯಾಸ ಮಾಡೋಣ. ಅಯ್ಯೋ, ಹಾಗಾದರೆ ಫ್ಯೂಚರ್ ಟೆನ್ಸ್ ಎಂದು ಗಾಬರಿಯಾಗಬೇಡಿ. ಫ್ಯೂಚರ್ ಟೆನ್ಸಲ್ಲೂ ಬಳಕೆಯಾಗೋದು ವಿಲ್, ಶಾಲ್ ಎಂಬ ಮಾಡೆಲ್ಗಳೇ. ಆದ್ದರಿಂದ ಮಾಡೆಲ್ಗಳನ್ನು ಅಭ್ಯಾಸ ಮಾಡಿದರೆ ಸಾಕು, ಫ್ಯೂಚರ್ ಟೆನ್ಸ್ ಕೂಡ ಅದರಲ್ಲೇ ಬಂದುಬಿಡುತ್ತೆ. ನೋಡಿ, ಮೊದಲು ಮಾಡೆಲ್ಸ್ ಅಂದರೆ ಯಾವುವು, ಅವು ಎಷ್ಟಿವೆ ಎಂಬುದನ್ನು ತಿಳಿದುಕೊಳ್ಳಿ. ನಂತರ ಅವುಗಳಲ್ಲಿ ಆಗುವಂಥ ಬದಲಾವಣೆಗಳು ಈಸಿಯಾಗಿ ಅರ್ಥವಾಗುತ್ತವೆ. ದೇರ್ ಆರ್ 2 types of models. The first type of models are paired models. The second type of models are single models. Paired modelsಲ್ಲಿ 4 ಜೋಡಿ ಮಾಡೆಲ್ಗಳಿವೆ. ಅವುಗಳು ಯಾವೆಂದರೆ ವಿಲ್, ವುಡ್, ಶಾಲ್, ಶುಡ್, ಕ್ಯಾನ್, ಕುಡ್, ಮೇ, ಮೈಟ್. ಹಾಗೆಯೇ ಸಿಂಗಲ್ ಮಾಡೆಲ್ಸಲ್ಲಿ ಆಟ್, ಮಸ್ಟ್, ನೀಡ್, ಡೇರ್, ಯೂಸ್ಡ್ ಟು ಎನ್ನುವಂಥ ಮಾಡೆಲ್ಗಳಿವೆ. ಇವುಗಳನ್ನು ನೀವು ಹೀಗೆ ಪ್ರಾಕ್ಟೀಸ್ ಮಾಡಿ, ವಿಲ್, ವುಡ್, ಶಾಲ್, ಶುಡ್, ಕ್ಯಾನ್, ಕುಡ್, ಮೇ, ಮೈಟ್. ಆಟ್, ಮಸ್ಟ್, ನೀಡ್, ಡೇರ್, ಯೂಸ್ಡ್ ಟು. ವಿಲ್, ವುಡ್, ಶಾಲ್, ಶುಡ್, ಕ್ಯಾನ್, ಕುಡ್, ಮೇ, ಮೈಟ್. ಆಟ್, ಮಸ್ಟ್, ನೀಡ್, ಡೇರ್, ಯೂಸ್ಡ್ ಟು ಎಂದು. ಹೀಗೆ ಇವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ ಎಲ್ಲ ಮಾಡೆಲ್ಗಳು ನಿಮಗೆ ಚೆನ್ನಾಗಿ ನೆನಪಿರುತ್ತವೆ. ನಂತರ ಇವುಗಳನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಬದಲಿಸುವುದೇನೂ ದೊಡ್ಡ ವಿಷಯವಲ್ಲ. ಹೇಗೆಂದರೆ, ನೀವು ಪ್ರಾಕ್ಟೀಸ್ ಮಾಡಿದ ಪ್ರಕಾರವೇ ಡೈರೆಕ್ಟ್ ಸ್ಪೀಚಲ್ಲಿ ಇರುವಂಥ ವಿಲ್ ರಿಪೋರ್ಟೆಡ್ ಸ್ಪೀಚಲ್ಲಿ ವುಡ್ ಆಗುತ್ತೆ. ಅದೇ ಪ್ರಕಾರ ಶಾಲ್ ಕೂಡ ವುಡ್ ಆಗುತ್ತೆ, ಕ್ಯಾನ್ ಕುಡ್ ಆಗುತ್ತೆ, ಮೇ ಮೈಟ್ ಆಗುತ್ತೆ. ಆದ್ದರಿಂದ ನೀವು ಇದನ್ನು ಹೀಗೆ ಹೇಳಿ, ವಿಲ್, ವುಡ್, ಶಾಲ್, ವುಡ್, ಕ್ಯಾನ್, ಕುಡ್, ಮೇ, ಮೈಟ್ ಎಂದು. ಸ್ಟೂಡೆಂಟ್ಸ್, ನೀವು ಇಲ್ಲಿ ಒಂದನ್ನು ಗಮನಿಸಬೇಕು. ಡೈರೆಕ್ಟ್ ಸ್ಪೀಚ್ನಲ್ಲಿರುವಂಥ ವಿಲ್ ಇಂಡೈರೆಕ್ಟ್ ಸ್ಪೀಚಲ್ಲಿ ವುಡ್ ಆಗುತ್ತೆ. ಅದೇ ಪ್ರಕಾರ ಶಾಲ್ ವುಡ್ ಆಗುತ್ತೆ, ಕ್ಯಾನ್ ಕುಡ್ ಆಗುತ್ತೆ, ಮೇ ಮೈಟ್ ಆಗುತ್ತೆ. ಆದರೆ ಡೈರೆಕ್ಟ್ ಸ್ಪೀಚ್ನಲ್ಲಿ ಇರುವಂಥ ವುಡ್, ಶುಡ್, ಕುಡ್, ಮೈಟ್ ಇವು ಇಂಡೈರೆಕ್ಟ್ ಸ್ಪೀಚಲ್ಲಿ ಬದಲಾಗುವುದಿಲ್ಲ. ಫಾರ್ ಎಕ್ಸಾಂಪಲ್, ಇಲ್ಲಿ ಕೊಟ್ಟಿರುವಂಥ ವಾಕ್ಯಗಳನ್ನು ಗಮನಿಸುತ್ತಾ ಹೋಗಿ. ಡೈರೆಕ್ಟ್ ಸ್ಪೀಚಲ್ಲಿ ಕೊಟ್ಟಿರುವ ವಾಕ್ಯ ಹೀಗಿದೆ, ಹಿ ಸೈಡ್ ರವಿ ಐ ಶಾಲ್ ರೈಟ್ ಅ ಲೆಟರ್. ಇದನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಬದಲಿಸಿದಾಗ ಶಲ್ ವುಡ್ ಆಗುವುದರಿಂದ ಅದು ಹೀಗಾಗುತ್ತದೆ, ಹಿ ಟೋಲ್ಡ್ ರವಿ ದ್ಯಾಟ್ ಹಿ ವುಡ್ ರೈಟ್ ಅ ಲೆಟರ್ ಎಂದು. ಹೀಗೆ ಶಲ್ ರೈಟ್, ವುಡ್ ರೈಟ್ ಆಗಬೇಕು. ಒಂದು ವೇಳೆ ವಿಲ್ ರೈಟ್ ಇದ್ದರೂ ಅದು ಸಹ ವುಡ್ ರೈಟ್ ಎಂದೇ ಆಗುತ್ತದೆ. ಕನ್ನಡ ಅರ್ಥವನ್ನು ನೋಡೋಣ. ಡೈರೆಕ್ಟ್ ಸ್ಪೀಚ್ನಲ್ಲಿ ಅವನು ಹೇಳಿದನು, ರವಿ, ನಾನು ಪತ್ರವನ್ನು ಬರೆಯುವೆನು. ಇದು ರಿಪೋರ್ಟೆಡ್ ಸ್ಪೀಚ್ಗೆ ಬದಲಾದಾಗ ಹೀಗಾಗುತ್ತದೆ, ಅವನು ತಾನು ಪತ್ರವನ್ನು ಬರೆಯುವವನಿದ್ದನೆಂದು ರವಿಗೆ ಹೇಳಿದನು. ಎನದರ್ ಮಾಡೆಲ್ ಕ್ಯಾನ್ ಇರುವಂಥ ಈ ವಾಕ್ಯವನ್ನು ನೋಡಿ. ಹಿ ಸೈಡ್ ರವಿ ಐ ಕ್ಯಾನ್ ರೈಟ್ ಅ ಲೆಟರ್. ಡೈರೆಕ್ಟ್ ಸ್ಪೀಚಲ್ಲಿ ಇರುವಂಥ ಈ ವಾಕ್ಯ ಇಂಡೈರೆಕ್ಟ್ ಸ್ಪೀಚಲ್ಲಿ ಹೀಗಾಗಿದೆ, ಹಿ ಟೋಲ್ಡ್ ರವಿ ದ್ಯಾಟ್ ಹಿ ಕುಡ್ ರೈಟ್ ಅ ಲೆಟರ್ ಎಂದು. ಡೈರೆಕ್ಟ್ ಸ್ಪೀಚಲ್ಲಿರುವ ಕ್ಯಾನ್ ರಿಪೋರ್ಟೆಡ್ ಸ್ಪೀಚಲ್ಲಿ ಕುಡ್ ಆಗಬೇಕು. ಆ ಪ್ರಕಾರ ಕ್ಯಾನ್ ರೈಟ್ ಎಂಬುದು ಕುಡ್ ರೈಟ್ ಎಂದಾಗಿದೆ.
ಡೈರೆಕ್ಟ್ ಸ್ಪೀಚ್ನಲ್ಲಿರುವ ಸೆಂಟೆನ್ಸ್ನ ಕನ್ನಡ ಅರ್ಥ ಹೀಗಿದೆ: ಅವನು ಹೇಳಿದನು, ರವಿ, ನಾನು ಪತ್ರವನ್ನು ಬರೆಯಬಲ್ಲೆನು. ರಿಪೋರ್ಟೆಡ್ ಸ್ಪೀಚಲ್ಲಿ ಇದರ ಅರ್ಥ ಹೀಗಾಗುತ್ತದೆ: ಅವನು ತನ್ನಿಂದ ಪತ್ರ ಬರೆಯಲು ಸಾಧ್ಯವಾಯಿತೆಂದು ರವಿಗೆ ಹೇಳಿದನು. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಇಲ್ಲಿ ಡೈರೆಕ್ಟ್ ಸ್ಪೀಚಲ್ಲಿ ಮೇ ಎಂಬ ಮಾಡೆಲನ್ನು ಬಳಸಿ ಒಂದು ವಾಕ್ಯವನ್ನು ಕೊಡಲಾಗಿದೆ. ಅದು ಹೀಗಿದೆ: ಹಿ ಸೈಡ್, ರವಿ, ಯು ಮೇ ರೈಟ್ ಅ ಲೆಟರ್ ಎಂಬುದು. ಇದನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಿದಾಗ ಮೇ ಮೈಟ್ ಆಗುವುದರಿಂದ ಅದು ಹೀಗಾಗುತ್ತದೆ: ಹಿ ಟೋಲ್ಡ್ ರವಿ ದ್ಯಾಟ್ ಹಿ ಮೈಟ್ ರೈಟ್ ಅ ಲೆಟರ್ ಎಂದು. ಅಂದರೆ ಡೈರೆಕ್ಟ್ ಸ್ಪೀಚ್ನಲ್ಲಿರುವಂಥ ಮೇ ರೈಟ್ ಇಂಡೈರೆಕ್ಟ್ ಸ್ಪೀಚಲ್ಲಿ ಮೈಟ್ ರೈಟ್ ಎಂದು ಬದಲಾಗುತ್ತದೆ. ಡೈರೆಕ್ಟ್ ಸ್ಪೀಚ್ನಲ್ಲಿರುವ ಸೆಂಟೆನ್ಸ್ನ ಕನ್ನಡ ಅರ್ಥ ಹೀಗಿದೆ: ಅವನು ಹೇಳಿದನು, ರವಿ, ನೀನು ಪತ್ರವನ್ನು ಬರೆಯಬಹುದು. ಇದನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಿದಾಗ ಅದರ ಅರ್ಥ ಹೀಗಾಗಿದೆ: ಅವನು ರವಿಗೆ ತಾನು ಪತ್ರವನ್ನು ಬರೆಯಬಹುದಿತ್ತೆಂದು ಹೇಳಿದನು. ಸ್ಟೂಡೆಂಟ್ಸ್, ಇಲ್ಲಿ ಕೊಡಲಾದಂಥ ಮಾಡೆಲ್ಸ್ ಲಿಸ್ಟನ್ನೊಮ್ಮೆ ನೋಡಿ. ಡೈರೆಕ್ಟ್ ಸ್ಪೀಚ್ನಲ್ಲಿ ವುಡ್, ಶುಡ್, ಕುಡ್, ಮೈಟ್ ಇದ್ದರೆ ಅವುಗಳು ಬದಲಾಗುವುದಿಲ್ಲ ಎಂದು ಇದು ಹೇಳುತ್ತದೆ. ಹಾಗಾದರೆ ಬದಲಾಗದ ಇಂತಹ ಮಾಡೆಲ್ಗಳಿಗೆ ಕೆಲವು ಉದಾಹರಣೆಗಳನ್ನು ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ವುಡ್ಡನ್ನು ಯೂಸ್ ಮಾಡಿ ಬರೆಯಲಾದಂಥ ವಾಕ್ಯ ಡೈರೆಕ್ಟ್ ಸ್ಪೀಚಲ್ಲಿ ಹೀಗಿದೆ: ಹಿ ಸೈಡ್, ರವಿ, ಐ ವುಡ್ ರೈಟ್ ಅ ಲೆಟರ್. ಇದನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಿದಾಗ ಹೀಗಾಗಬೇಕು: ಹಿ ಟೋಲ್ಡ್ ರವಿ ದ್ಯಾಟ್ ಹಿ ವುಡ್ ರೈಟ್ ಅ ಲೆಟರ್ ಎಂದು. ಇಲ್ಲಿ ಡೈರೆಕ್ಟ್ ಸ್ಪೀಚ್ನಲ್ಲಿರುವಂಥ ವುಡ್ ರೈಟ್ ರಿಪೋರ್ಟೆಡ್ ಸ್ಪೀಚಲ್ಲಿಯೂ ವುಡ್ ರೈಟ್ ಎಂದೇ ಇದೆ ಎಂಬುದನ್ನು ಗಮನಿಸಿ. ಡೈರೆಕ್ಟ್ ಸ್ಪೀಚ್ನಲ್ಲಿರುವ ಸೆಂಟೆನ್ಸ್ನ ಕನ್ನಡ ಅರ್ಥ ಹೀಗಿದೆ: ಅವನು ಹೇಳಿದನು, ರವಿ, ನಾನು ಪತ್ರವನ್ನು ಬರೆಯುವೆ. ರಿಪೋರ್ಟೆಡ್ ಸ್ಪೀಚಲ್ಲಿ ಅದು ಹೀಗಾಗಿದೆ: ಅವನು ರವಿಗೆ ತಾನು ಪತ್ರವನ್ನು ಬರೆಯುವವನಿದ್ದನೆಂದು ಹೇಳಿದನು. ಅದೇ ರೀತಿ ಈ ವಾಕ್ಯವನ್ನು ನೋಡಿ. ಇಲ್ಲಿ ಹೀಗಿದೆ ಡೈರೆಕ್ಟ್ ಸ್ಪೀಚಲ್ಲಿ: ಹಿ ಸೈಡ್, ರವಿ, ಐ ಶುಡ್ ರೈಟ್ ಎ ಲೆಟರ್. ಇದು ಕೂಡ ರಿಪೋರ್ಟೆಡ್ ಸ್ಪೀಚಲ್ಲಿ ಈ ರೀತಿಯಾಗಿದೆ: ಹಿ ಟೋಲ್ಡ್ ರವಿ ದ್ಯಾಟ್ ಹಿ ಶುಡ್ ರೈಟ್ ಅ ಲೆಟರ್ ಎಂದು. ಅಂದರೆ ಇಲ್ಲಿ ಶುಡ್ ರೈಟ್ ಎಂಬುದು ಶುಡ್ ರೈಟ್ ಆಗಿಯೇ ಉಳಿದಿದೆ, ಅದು ಬದಲಾಗಿಲ್ಲ. ಕನ್ನಡದಲ್ಲಿ ಇವು ಹೀಗಾಗುತ್ತವೆ. ಡೈರೆಕ್ಟ್ ಸ್ಪೀಚಲ್ಲಿ ಅವನು ಹೇಳಿದನು, ರವಿ, ನಾನು ಪತ್ರವನ್ನು ಬರೆಯಬೇಕು. ಇದು ರಿಪೋರ್ಟೆಡ್ ಸ್ಪೀಚಲ್ಲಿ ಹೀಗಾಗಿದೆ: ಅವನು ರವಿಗೆ ತಾನು ಪತ್ರವನ್ನು ಬರೆಯಬೇಕೆಂದು ಹೇಳಿದನು. ಸ್ಟೂಡೆಂಟ್ಸ್, ಇಲ್ಲಿ ಡೈರೆಕ್ಟ್ ಸ್ಪೀಚಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸನ್ನು ಗಮನಿಸಿ. ಈ ಸೆಂಟೆನ್ಸಲ್ಲಿ ಕುಡ್ ಎಂಬ ಮಾಡೆಲನ್ನು ಬಳಸಲಾಗಿದೆ. ಅದು ಹೀಗಿದೆ: ಹಿ ಸೈಡ್, ರವಿ, ಐ ಕುಡ್ ರೈಟ್ ಎ ಲೆಟರ್ ಎಂದು. ಇದನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಿದಾಗ ಕುಡ್ ಬದಲಾಗುವುದಿಲ್ಲವಾದ್ದರಿಂದ ಅದು ಹೀಗಾಗಿದೆ: ಹಿ ಟೋಲ್ಡ್ ರವಿ ದ್ಯಾಟ್ ಹಿ ಕುಡ್ ರೈಟ್ ಎ ಲೆಟರ್ ಎಂದು. ಇಲ್ಲಿ ಕುಡ್ ರೈಟ್ ಎಂದೇ ಇರುವುದನ್ನು ಗಮನಿಸಿ. ಕುಡ್ ಎಂಬ ಮಾಡೆಲ್ ಎಬಿಲಿಟಿ ಇನ್ ಪಾಸ್ಟ್ ಟೆನ್ಸ್ ಸೂಚಿಸುವುದರಿಂದ ಇವುಗಳ ಕನ್ನಡ ಅರ್ಥ ಹೀಗಾಗುತ್ತದೆ: ಡೈರೆಕ್ಟ್ ಸ್ಪೀಚ್ನಲ್ಲಿ ಅವನು ಹೇಳಿದನು, ರವಿ, ನನ್ನಿಂದ ಪತ್ರವನ್ನು ಬರೆಯಲು ಸಾಧ್ಯವಾಯಿತು. ಇದರ ರಿಪೋರ್ಟೆಡ್ ಸ್ಪೀಚ್ ಹೀಗಾಗುತ್ತದೆ: ಅವನು ರವಿಗೆ ತನ್ನಿಂದ ಪತ್ರವನ್ನು ಬರೆಯಲು ಸಾಧ್ಯವಾಯಿತೆಂದು ಹೇಳಿದನು. ಸ್ಟೂಡೆಂಟ್ಸ್, ಇಲ್ಲಿ ಡೈರೆಕ್ಟ್ ಸ್ಪೀಚಲ್ಲಿ ಮೈಟ್ ಎಂಬ ಮಾಡೆಲನ್ನು ಬಳಸಿ ಒಂದು ಸೆಂಟೆನ್ಸನ್ನು ಕೊಡಲಾಗಿದೆ. ಆ ಸೆಂಟೆನ್ಸ್ ಹೀಗಿದೆ: ಹಿ ಸೈಡ್, ರವಿ, ಯು ಮೈಟ್ ರೈಟ್ ಅ ಲೆಟರ್. ಇದನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಿದಾಗ ಮೈಟ್ ಎಂಬ ಮಾಡೆಲ್ ಚೇಂಜ್ ಆಗುವುದಿಲ್ಲವಾದ್ದರಿಂದ ಇದು ಹೀಗಾಗಿದೆ: ಹಿ ಟೋಲ್ಡ್ ರವಿ ದ್ಯಾಟ್ ಹಿ ಮೈಟ್ ರೈಟ್ ಅ ಲೆಟರ್ ಎಂದು. ಇಲ್ಲಿ ಮೈಟ್ ರೈಟ್ ಎನ್ನುವಂತಹ ವರ್ಬ್ ಮೈಟ್ ರೈಟ್ ಎಂದೇ ಇರುವುದನ್ನು ಗಮನಿಸಿ. ಸ್ಟೂಡೆಂಟ್ಸ್, ಮೈಟ್ ಎಂಬುದು ಲೆಸ್ ಪಾಸಿಬಿಲಿಟಿಯನ್ನು ಸೂಚಿಸುವುದರಿಂದ ಈ ವಾಕ್ಯಗಳ ಅರ್ಥ ಹೀಗಾಗುತ್ತದೆ: ಡೈರೆಕ್ಟ್ ಸ್ಪೀಚ್ನಲ್ಲಿ ಅವನು ಹೇಳಿದನು, ರವಿ, ನೀನು ಪತ್ರವನ್ನು ಬರೆದರೂ ಬರೆಯಬಹುದು ಎಂದು. ಇದನ್ನು ರಿಪೋರ್ಟೆಡ್ ಸ್ಪೀಚ್ ಮಾಡಿದಾಗ ಅದರ ಅರ್ಥ ಹೀಗಾಗುತ್ತದೆ: ಅವನು ರವಿಗೆ ತಾನು ಪತ್ರವನ್ನು ಬರೆದರೂ ಬರೆಯಬಹುದಿತ್ತೆಂದು ಹೇಳಿದನು. ಇದೇ ರೀತಿ ಡೈರೆಕ್ಟ್ ಸ್ಪೀಚ್ನಲ್ಲಿರುವಂಥ ಸಿಂಗಲ್ ಮಾಡೆಲ್ಗಳಾದ ಆಟ್ ಟು, ಹ್ಯಾಡ್ ಟು ಮತ್ತು ಯೂಸ್ಡ್ ಟು ಇವು ರಿಪೋರ್ಟೆಡ್ ಸ್ಪೀಚಲ್ಲಿ ಬದಲಾಗುವುದಿಲ್ಲ. ಆದರೆ ಮಸ್ಟ್ ಎಂಬುದು ಹ್ಯಾಡ್ ಟು ಎಂದು, ನೀಡೆಡ್ ಎಂದು, ಡೇರ್ಡ್ ಎಂದು ಬದಲಾಗುತ್ತವೆ.
ಇವುಗಳನ್ನು ಅರ್ಥ ಮಾಡಿಕೊಳ್ಳಲು ಅಗತ್ಯವಾದಂತಹ ಎಕ್ಸಾಂಪಲ್ಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಆಲ್ ಮೈ ಡಿಯರೆಸ್ಟ್ ಸ್ಟೂಡೆಂಟ್ಸ್, ಇದುವರೆಗೂ ನೀವು ಟೆನ್ಸ್ ಆ್ಯಂಡ್ ವರ್ಬ್ಸ್ ಹಾಗೆ ಪೇರ್ಡ್ ಮಾಡೆಲ್ಸ್ಗಳು ರಿಪೋರ್ಟೆಡ್ ಸ್ಪೀಚಲ್ಲಿ ಹೇಗೆ ಬದಲಾಗುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದೀರಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ರಿಪೋರ್ಟೆಡ್ ಸ್ಪೀಚಲ್ಲಿ ಎಡ್ವರ್ಬ್ಸ್ ಅಂದರೆ ಟೈಮ್ ಆ್ಯಂಡ್ ಪ್ಲೇಸ್ ರಿಲೇಟೆಡ್ ವರ್ಡ್ಸ್ ಹೇಗೆಲ್ಲ ಚೇಂಜ್ ಆಗ್ತವೆ ಅನ್ನೋದನ್ನು ಈಸಿ ಎಕ್ಸಾಂಪಲ್ಗಳ ಮೂಲಕ ಸ್ಟಡಿ ಮಾಡೋಣ. ಕಲಿಯಬೇಕಾದದ್ದನ್ನು ಕಲಿಯಲೇಬೇಕು ಎಂಬ ನಿಮ್ಮ ಈ ಉತ್ಸಾಹ ನನಗೆ ಪ್ರೋತ್ಸಾಹ ನೀಡಿದೆ ವಿದ್ಯಾರ್ಥಿನಿಯರೇ, ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ಇದುವರೆಗೂ ಈ ತರಗತಿಯನ್ನು ಅತ್ಯಂತ ಆಸಕ್ತಿಯಿಂದ ಆಲಿಸಿದ ನಿಮಗೆಲ್ಲರಿಗೂ ಶುಭವಾಗಲಿ. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ವೆರಿ ಮಚ್.